ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾಸ್ ಕಿಚನ್. ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಸಿರಿಯಲ್ಸ್ ಮ್ಯೂಸ್ಲಿ. ಇದನ್ನ ಮನೇಲಿ ಹೇಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಂತ ನೋಡೋಣ. ಮಾರ್ಕೆಟಲ್ಲಂತೂ ಸಿರಿಯಲ್ಸ್ಗೆ ತುಂಬ ಕಾಸ್ಟ್ಲಿ. ಅದನ್ನ ಈಸಿಯಾಗಿ ಮನೇಲೇ ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಫ್ರೈಯಿಂಗ್ ಪ್ಯಾನಲ್ಲಿ 3-4 ಚಮಚದಷ್ಟು ಪಿಸ್ತಾ ತಗೋತಾ ಇದ್ದೀನಿ, 3 ಚಮಚದಷ್ಟು ಗೋಡಂಬಿ, 3 ಚಮಚ ಅಕ್ರೋಟ್, 3 ಚಮಚ ಬಾದಾಮಿ ಹಾಕ್ಕೋತಾ ಇದ್ದೀನಿ. ಇದನ್ನ ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ತುಂಬ ರೋಸ್ಟ್ ಮಾಡೋದು ಬೇಡ, 2-3 ನಿಮಿಷ ಹುರಿದ್ರೆ ಸಾಕಾಗುತ್ತೆ. 3 ನಿಮಿಷ ಹುರ್ಕೊಂಡಿದ್ದೀನಿ. ಇದನ್ನ ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಹುರಿಬೇಕು ಅಂತೀನಿ, ಸ್ವಲ್ಪ ಘಮ ಪರಿಮಳ ಬಂದರೆ ಸಾಕು. ಅದೇ ಪ್ಯಾನ್ಗೆ 2 ಚಮಚದಷ್ಟು ಕುಂಬಳಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ, ಜೊತೆಗೆ 2 ಚಮಚದಷ್ಟು ಸೂರ್ಯಕಾಂತಿ ಬೀಜ ಹಾಕ್ಕೋತಾ ಇದ್ದೀನಿ. ಇದನ್ನ ನೀವು ಗೋಡಂಬಿ ಬಾದಾಮಿ ಜೊತೆಗೇ ಹುರ್ಕೋಬೋದು. ನಾನು ಅದ್ರ ಜೊತೆಗೆ ಹಾಕಿ ಹುರ್ಕೊಳ್ಳೋಕೆ ಮರ್ತೋಯ್ತು, ಹಾಗಾಗಿ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ 2-3 ನಿಮಿಷ ಹುರ್ಕೊಂಡು ಅದೇ ಸೇಮ್ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಇಡೀ ಬೀಜಗಳು ಇಷ್ಟ ಆಗೋದಿದ್ರೆ ಅದನ್ನ ಚಿಕ್ಕದಾಗಿ ತುಂಡುಗಳಾಗಿ ಮಾಡಿ ಹಾಕ್ಕೋಬೋದು. ನಾನು ಅದೇ ಪ್ಯಾನ್ಗೆ 2 ಕಪ್ ಆಗೋಷ್ಟು ಕಾರ್ನ್ಫ್ಲೆಕ್ಸ್ ಹಾಕ್ಕೋತಾ ಇದ್ದೀನಿ. ಈ ಕಾರ್ನ್ಫ್ಲೆಕ್ಸ್ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾರ್ಟ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಇದನ್ನ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರಾಯ್ತು. ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ, ಬರೀ ಉರಿಯಲ್ಲಿ ಹುರ್ಕೊಂಡು ಇಷ್ಟ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇದನ್ನ ನಾನು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಅದೇ ಪ್ಯಾನಿಗೆ 2 ಕಪ್ ಆಗೋಷ್ಟು ಇನ್ಸ್ಟೆಂಟ್ ಓಟ್ಸ್ ಹಾಕ್ಕೋತಾ ಇದ್ದೀನಿ. ಓಟ್ಸಲ್ಲಿ ತುಂಬ ಥರ ಇದೆ. ನೀವು ಇನ್ಸ್ಟೆಂಟ್ ಓಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ರೋಲ್ಡ್ ಓಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇನ್ಸ್ಟೆಂಟ್ ಓಟ್ಸ್ ಯೂಸ್ ಮಾಡಿದ್ದೀನಿ. ಇದನ್ನ ಅಷ್ಟೇ ಸಣ್ಣ ಉರಿಯಲ್ಲಿ ಒಂದು 2-3 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಓಟ್ಸ್ ಕಲರ್ ಚೇಂಜ್ ಆಗ್ತಾ ಬಂದರೆ ಸಾಕು ನೋಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಓಟ್ಸು, ಇಷ್ಟ ಆದರೆ ಸಾಕು. ಇದನ್ನ ನಾನೀಗ ಸೇಮ್ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ರೋಲ್ಡ್ ಓಟ್ಸ್ ತಗೊಂಡ್ರೆ ಒಂದು 2 ನಿಮಿಷ ಎಕ್ಸ್ಟ್ರಾ ಹುರ್ಕೋಬೇಕಾಗುತ್ತೆ, ಬಟ್ ಇನ್ಸ್ಟೆಂಟ್ ಬೇಗ ಆಗಿಬಿಡುತ್ತೆ. ನಾನು ಓಟ್ಸ್ ಹಾಕಿದ್ಮೇಲೆ ಎಲ್ಲನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಹುಡಿ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ 2 ಚಿಕ್ಕ ಕಪ್ಪಲ್ಲಿ ಬೆಲ್ಲದ ಹುಡಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಬೆಲ್ಲ ಹಾಕ್ಬೋದು. ಅದಕ್ಕೆ 1 ಕಪ್ಪಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನಾವೇನು ಬೆಲ್ಲ ಅಳತೆ ತೊಗೊಂಡಿದ್ದಿಲ್ಲ, ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ಗಟ್ಟಿ ಆಗೋದು ಬೇಡ, ತುಂಬ ತೆಳು ಇರೋದು ಬೇಡ. ಸ್ವಲ್ಪ ಗಟ್ಟಿ ಆದರೆ ಸಾಕು, ಸ್ವಲ್ಪ ಸಿರಪ್ ಥರ ಆದರೆ ಸಾಕು ನೋಡಿ. ಈಗ ನೀರು ಥರ ಇದೆ, ಇದು ಕುದ್ದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ತುಂಬ ದಪ್ಪನೂ ಬೇಡ. ನಾನಿಲ್ಲಿ ಪಾರ್ಲೆ ಅವ್ರದ್ದು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಬೆಲ್ಲ ಸೋಸ್ಕೊಂಡು ನೀವು ಆಮೇಲೆ ಬೇಕಾದ್ರೆ ಸಿರಪ್ ಮಾಡ್ಕೊಳ್ಳಿ ನೋಡಿ. ಇಷ್ಟಾದರೆ ಸಾಕು, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ, ಲಿಕ್ವಿಡ್ ಫಾರ್ಮಲ್ಲಿ ಇದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಮಿಕ್ಸಿಂಗ್ ಬೌಲ್ಗೆ ಈಗ 1 ಕಪ್ ಆಗೋಷ್ಟು ಒಣ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ, 1 ಕಪ್ ಆಗೋಷ್ಟು ಬ್ಲೂಬೆರೀಸ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದು ಬೇಕಾದ್ರೂ ಹಾಕ್ಕೋಬೋದು. ಡೇಟ್ಸ್ ಹಾಕ್ಕೋಬೋದು, ಅಂಜೀರ ಹಾಕ್ಕೋಬೋದು, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಇದಕ್ಕೆ ಈ ಮಿಕ್ಸಿಂಗ್ ಬೌಲ್ಗೆ ಈಗ ಬೆಲ್ಲದ ಸಿರಪ್ ನಾವೇನು ಮಾಡಿಟ್ಟಿದ್ದೋ ಅದನ್ನ ಹಾಕ್ಕೋತಾ ಇದ್ದೀನಿ. ಒಂದ್ಸತಿ ಇದನ್ನ ಮಾಡಿಟ್ರೆ 1 ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು. ಇದನ್ನ ನಿಧಾನಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಆಗದೇ ಇರೋ ಕಾರಣ ನಾನು ಕೈಯಲ್ಲಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಫೋರ್ಸ್ ಕೊಡೋದು ಬೇಡ, ಜೆಂಟಲಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲದಿದ್ರೆ ಆ ಕಾರ್ನ್ಫ್ಲೆಕ್ಸ್ ಎಲ್ಲ ಹುಡಿ ಆಗಿಬಿಡುತ್ತೆ. ಮಿಕ್ಸ್ ಆದಮೇಲೆ ಇದನ್ನ ಒಂದು ಅಗಲವಾದ ತಟ್ಟೆಯಲ್ಲಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಬೆಲ್ಲ ಸಿರಪ್ ಏನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನಿಮಗೆ ಅದು ಚಿಕ್ಕಿ ಥರ ಆಗಿಬಿಡುತ್ತೆ, ಬಟ್ ಇದು ಚಿಕ್ಕಿ ಥರ ಆಗಬಾರ್ದು ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ನಾನೊಂದು 1 ಅವರ್ ತನಕ ಸಪ್ರೇಟಾಗಿ ಡ್ರೈ ಆಗೋಕ್ಕೆ ಇಟ್ಟಿದ್ದೆ. 1 ಅವರ್ ಆದಮೇಲೆ ನಿಧಾನಕ್ಕೆ ಹಾಗೆ ಕೈಯಲ್ಲಿ ಬಿಡಿಸ್ಕೋತಾ ಇದ್ದೀನಿ. ಅಂಟಿರುತ್ತಲ್ಲ ಅದನ್ನ ಬಿಡಿಸ್ಕೋತಾ ಇದ್ದೀನಿ ನೋಡಿ. ಯಾವುದೂ ಅಂಟ್ಕೊಂಡಿಲ್ಲ, ಚಿಕ್ಕಿ ಥರ ಇಲ್ಲ, ಫ್ರೀ ಆಗಿದೆ ನೋಡಿ ಇಲ್ಲಿ. ಇದನ್ನ ನಾನೀಗ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನೀವೊಂದು 2-3 ತಿಂಗಳಾಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ತಯಾರಾಗುವಂಥ ರೆಸಿಪಿ ಇದು. ಆದರೆ ಇದನ್ನ ನೀವು ಏರ್ ಟೈಟ್ ಕಂಟೈನರಲ್ಲೇ ಸ್ಟೋರ್ ಮಾಡಬೇಕಾಗುತ್ತೆ, ಇಲ್ಲದಿದ್ದರೆ ಅದು
ಸ್ಮೂತ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ ಬನ್ನಿ. ನಾನೊಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು 4-5 ಚಮಚದಷ್ಟು ಮ್ಯೂಸ್ಲಿ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬಿಸಿ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ತುಂಬ ಸ್ವೀಟಾಗಿ ಮಾಡಿಲ್ಲ, ಮೀಡಿಯಮ್ ಆಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಹನಿ ಬೇಕಾದ್ರೂ ಹಾಕ್ಕೋಬೋದು, ಜೊತೆಗೆ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಆಗಿ ಬೇಕಾದ್ರೂ ತಿನ್ಬೋದು, ಅಥವಾ ನೈಟ್ ಡಿನ್ನರ್ಗೆ ಇದನ್ನ ಮಾಡ್ಕೊಂಡು ತಿನ್ಬೋದು. ಮ್ಯೂಸ್ಲಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳಿದೆ. ವಿಟಮಿನ್, ಪ್ರೋಟೀನ್, ಒಮೆಗಾ ಎಲ್ಲ ಇರೋದ್ರಿಂದ ನಾವು ಆರಾಮಾಗಿ ಇದನ್ನ ಡಯೆಟ್ ಫುಡ್ಡಾಗಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೂ ಬೇಕಾದ್ರೂ ಕೊಡ್ಬೋದು. 4 ಗಂಟೆಗೆ ಮಕ್ಕಳು ಹೊಟ್ಟೆ ಹಸಿತಿದೆ ಅಂದಾಗ ಈಸಿಯಾಗಿ ಕೊಡೋಂಥ ರೆಸಿಪಿ ಇದು. ನೋಡಿದ್ರಲ್ಲ, ಸಿರಿಯಲ್ಸ್ ಮ್ಯೂಸ್ಲಿನ ಈಸಿಯಾಗಿ ಹೇಗೆ ಮನೇಲಿ ಮಾಡ್ಬೋದು ಅಂತ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ.